ಒಳ್ಳೆ ಸೋಷಿಯಲ್ ಈವಿಲ್ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಸರ್. ಹೇಗಿದೆ ಸಿನಿಮಾ? ಸೂಪರ್, ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇದೆ. ಭ್ರೂಣ ಹತ್ಯೆ ಬಗ್ಗೆ ಒಳ್ಳೆ ಕತೆ ಸ್ಟೋರಿ ಈ ಕಡೆ ಕ್ಲೈಮ್ಯಾಕ್ಸ್ ಆಗಿ ತಗೊಂಡಿದ್ದಾರೆ. ಬಂದಿದೆ. ಚೆನ್ನಾಗಿದೆ, ಒಳ್ಳೆ ಸ್ಟೋರಿ. ಸಂಸಾರ ನೋಡ್ಬೇಕಂತದ್ದು ಸಂಸಾರ. ಸರ್ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್, ತುಂಬ ಇಷ್ಟವಾಗುತ್ತೆ. ಒಂದು ಹೆಣ್ಣು ಬಗ್ಗೆ ನಮ್ಮ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಮಾತೆ ಅಂತ ಕರೀತಾರೆ. ಅದೇ ಒಂದು ಹೆಣ್ಣು ಭಾವನೆ ಬಗ್ಗೆ ಒಂದು ಯಾವುದೇ ಕಲ್ಮಸ ಇಲ್ಲಂಗೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಇವತ್ತಿನ ಜನ ಯಾರು ಗಂಡಸುಗಳ ರೈತಾರೆ ಪ್ರಪಂಚದಲ್ಲಿ ಏನೇನೋ ಹೆಣ್ಮಕ್ಳನ್ನ ಯೂಸ್ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಒಂದು ಸಿನಿಮಾ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಮೂವಿ ನೋಡ್ದಂಗೆ ಆಯಿತು, ತುಂಬ ಖುಷಿ ಆಯಿತು. ಒಂದು ಹೆಣ್ಣು ಬಗ್ಗೆ ಗೌರವನ ಇಟ್ಕೊಂಡು ಸಿದ್ದು ಪ್ರಪಂಚ ಅವರು ಮಾಡಿರೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸರ್ ಹೇಗಿದೆ? ನೋಡಿ, ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಒಂದು 25 ಅವಾರ್ಡ್ ಕೊಟ್ಟಿದೆ ಅಂದರೆ ಅದು ಸಾರ್ಥಕ. ಭ್ರೂಣ ಹತ್ಯೆ ಬಗ್ಗೆ ಜನಗಳು ಯಾವ ರೀತಿ ಮಾತಾಡ್ಕೊಂಡಿದ್ರು ಅದಕ್ಕೊಂದು ಹೊಸ ತೀರ್ಮಾನ ಕೊಡಲಿಕ್ಕೆ ಈ ಚಿತ್ರ ಒಂದು ಮಾಧ್ಯಮವಾಗಲಿಕ್ಕಿದೆ. ಭ್ರೂಣ ಹತ್ಯೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಚಿತ್ರ ವಿಶೇಷವಾಗಿ ತೋರಿಸಿಕೊಟ್ಟಿದೆ. ಇದನ್ನು ನೋಡಿದವರ ಮನ ಪರಿವರ್ತನೆ ಆಗುತ್ತೆ, ಹೆಣ್ಮಗುವಿನ ಬಗ್ಗೆ ಜೀವನಕ್ಕೆ ಹೊಸ ಕಲ್ಪನೆ ತೋರಿಸಿಕೊಡುತ್ತೆ. ಒಂದನೇ ಕೆ ನಡಿಗಾಡು. ಮೇಡಮ್ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಎಲ್ಲರೂ ನೋಡಬೇಕು ಅಂತ ನನಗನ್ಸುತ್ತೆ. ಬಿಕಾಸ್ ಹೆಣ್ಮಕ್ಳು ಅಂದರೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರು ಮಾಡ್ಕೊಂಡು ಬಂದಿರೋವಂಥ ಸಿನಿಮಾ ಎಲ್ಲ ಅವಾರ್ಡ್ ಸಿನಿಮಾಗಳೇ. ಇದೂ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು ಸಿದ್ದು ಸರ್. ಹಾಗೆ ಮಮತಾ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೋಟಲ್ ಒಂದು ಒಳ್ಳೆ ಸಿನಿಮಾ. ಅಂದರೆ ಈ ಸಿನಿಮಾ ಏನಕ್ಕೆ ನೋಡಬೇಕಂದ್ರೆ ಹೆಣ್ಮಕ್ಳು ಯಾರು ಬೇಡ ಅಂತಾರೆ, ಸೊ ಹೆಣ್ಣಿನೇ ಒಂದು ಮಹತ್ವ, ಒಂದು ಶಕ್ತಿ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಹೇಳಿ ಮೇಡಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದೆ. ನಾನು ಇದರಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು. ಇತ್ತೀಚೆಗೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಅಂತಂದರೆ ಎಲ್ಲರಿಗೂ ಗಂಡು ಬೇಕು ಅಂತ, ಅಂದರೆ ಭ್ರೂಣ ಹತ್ಯೆಗಳು ನಡೀತಾ ಇದೆ. ಸೊ ಅದರಿಂದ ಆಚೆ ಬರೋದಕ್ಕೆ ಒಂದು ಜಾಗೃತಿ ಮೂಡಿಸೋವಂಥ ಒಂದು ಸಿನಿಮಾನ ಸಿದ್ದು ಪೂರ್ಣಚಂದ್ರ ಅವರು ಮತ್ತು ನಮ್ಮ ಸುರೇಶ್ ಕೋಟ್ಯಾನ್ ಅವರು ನಿರ್ಮಾಣದಲ್ಲಿ ಬಂದಿದೆ. ಮಮತಾ ರಾವುತ್ ಮತ್ತು ರೋಹಿತ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಧಾ ಪ್ರಸನ್ನ ಇದ್ದಾರೆ. ಆಮೇಲೆ ತುಂಬ ಅಂದರೆ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇನ್ಕ್ಲೂಡಿಂಗ್ ಮೀ. ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಜನ ಎಲ್ಲ ಹೇಳ್ತಾ ಇದ್ರು ಹಿಂದೆ ಕುತ್ಕೊಂಡವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರರಿಗೆ. ದಯವಿಟ್ಟು ಆದಷ್ಟು ಜನ ಬನ್ನಿ, ತಾರಿಣಿನ ನೋಡಿ, ತಾರಿಣಿನ ಅಪ್ಪಿಕೊಳ್ಳಿ, ತಾರಿಣಿನ ನಿಮ್ಮ ಮನೆಗೆ ಕರ್ಕೊಳ್ಳೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಹೇಳಿ, ಹೆಂಗಿದೆ ಮೇಡಮ್ ಸಿನಿಮಾ? ಮೇಡಮ್ ಬನ್ನಿ, ಈ ಕಡೆ ಬನ್ನಿ ಮೇಡಮ್, ಬನ್ನಿ ಹೇಳಿ, ನೀವೇ ಕೊಟ್ಟು ಹೋಗಿ ಮೇಡಮ್. ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಎಷ್ಟೋ ಜನಕ್ಕೆ ಈ ಆಡಂಬರ ಫೈಟಿಂಗ್ ಅಥವಾ ತುಂಬ ಲಕ್ಸುರಿಯಾಗಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿರೋ ಮೂವಿನೇ ಜನ ಸಾಮಾನ್ಯವಾಗಿ ಸೆಲೆಕ್ಟ್ ಮಾಡ್ತಾರೆ. ಇಂಥ ಮೂವಿಯನ್ನು ನೋಡೋದು ತುಂಬ ಕಡಿಮೆ. ಸೊ ಆದಷ್ಟು ಮೀಡಿಯಾದವ್ರಿಗೆ, ಪ್ರೆಸ್ನವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ಇಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿಯನ್ನು ಆದಷ್ಟು ಜನರಿಗೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಒಂದು ಏನಂದರೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು, ಮೇಕಿಂಗ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಎಲ್ಲರೂ. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಫಸ್ಟ್ ಹಾಫ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಕೊನೆಯದಾಗಿ ಇನ್ನೊಂದು ಏನಂದರೆ ಒಳ್ಳೆ ಹಾಡುಗಳು ಲಾಸ್ಟಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಜನರಿಗೆ, ಏಕೆಂದರೆ ಈಗಿನ ಟ್ರೆಂಡ್ ಹೇಗಾಗಿದೆ ಅಂದರೆ ಒಳ್ಳೆ ಸಾಂಗ್ ಇದ್ದರೆ, ಒಳ್ಳೆ ಫೈಟ್ ಇದ್ದರೆ ಜಾಸ್ತಿ ಜನ ಓಕೆ ಮೇಡಮ್. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಫಿಲಮ್ ಥಿಯೇಟ್ರಿಗೆ ಬಂದು ನೋಡಿ. ಒಳ್ಳೆ ಸಂದೇಶ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿ, ಹೆಂಗಿದೆ? ತುಂಬ ಚೆನ್ನಾಗಿದೆ. ಭ್ರೂಣ ಹತ್ಯೆ ಬಗ್ಗೆ ಸಿದ್ದು ಪೂರ್ಣಚಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ಹೇಗಿದೆ? ಸೂಪರ್ ಆಗಿದೆ ಸರ್, ತುಂಬ ಇಷ್ಟ ಆಗೋಯಿತು. ಓಕೆ ಸರ್. ಸರ್ ಹೇಗಿದೆ ಸಿನಿಮಾ? ನಮ್ಮನ್ನು ನಾವು ಸಿನಿಮಾಲ್ ನೋಡಿಕೊಂಡಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ನಮಗೆ. ಬಟ್ ಜನಗಳ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದವರೆಲ್ಲ ತುಂಬ ಎಂಗೇಜಿಂಗ್ ಆಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ. ಒಂದೊಳ್ಳೆ ಮೆಸೇಜ್ ಕೊಡೋ ಸಿನಿಮಾ. ಅಫ್ಕೋರ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ನಮ್ಮ ಪಾತ್ರನ ನಾವು ತುಂಬ ಚೆನ್ನಾಗಿ
ತೊಡಗಿಸ್ಕೊಂಡಿದ್ವಿ. ಸೊ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೀವಿ. ಸೊ ಈ ಶೋ ತುಂಬ ಚೆನ್ನಾಗಾಗಿದೆ. ಮುಂದಿನ ಶೋಗಳು ಹೇಗಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರಿಯಾಗಿದೆ ಸಿನಿಮಾ. ಭ್ರೂಣ ಹತ್ಯೆ ಯಾರು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಬೇಕು. ಒಂದು ಸಿದ್ದು ಪೂರ್ಣಚಂದ್ರ ಅವರು ನಿಜವಾಗ್ಲೂ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲ ಕುಟುಂಬ ಸಮೇತ ನೋಡುವಂಥ ಚಿತ್ರ. ನಿಜವಾಗ್ಲೂ 100 ಡೇಸ್ ಓಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಹೇಳಿ. ಚಿತ್ರ ತುಂಬ ಚೆನ್ನಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದನ್ನು ಪದೇ ಪದೇ ಹೇಳ್ತಾನೆ ಇರ್ತಾರೆ, ಆದರೂ ಮಾಡ್ತಾರೆ. ಇಂಥವ್ರಿಗೆ ಕಾನೂನು ಸರಿಯಾದ ಕ್ರಮ ಕೈಗೊಳ್ಳಬೇಕು. ಹೆಣ್ಣು ಭ್ರೂಣನ ಮಾಡಲೇಬಾರ್ದು. ಯಾಕಂದರೆ ಅದನ್ನು ಮಾಡೋದಕ್ಕೆ ಮುಂಚೆ ಏನು ಈ ಮಾಧ್ಯಮ ಇದು ಇದ್ದಾರವಲ್ಲ ಸೆಂಟ್ರುಗಳು, ಅದನ್ನು ಕ್ಲೋಸ್ ಮಾಡಬೇಕು ಸರ್. ದಯವಿಟ್ಟು ಸ್ಕ್ಯಾನಿಂಗ್ ಸೆಂಟ್ರ್ ಕ್ಲೋಸ್ ಮಾಡಬೇಕು. ಯಾಕಂದರೆ ಏನು ಮಗು ಕೈ ಕಾಲು ಸರಿ ಇಲ್ವೋ ಅದನ್ನ ನೋಡಿ ಅಷ್ಟೇ ಹೇಳ್ಬೇಕು ಹೊರತು ಇವರು ಹೆಣ್ಣು ಭ್ರೂಣ ಗಂಡು ಭ್ರೂಣ ಅಂತ ಪತ್ತೆ ಮಾಡೋದನ್ನ ನಿಲ್ಲಿಸಬೇಕು. ಖುಷಿ ಇದೆ, ಚೆನ್ನಾಗಿದೆ ಚಿತ್ರ. ಹೆಚ್ಚು ಜನ ಬಂದು ಈ ಚಿತ್ರ ನೋಡಿ ಪ್ರೋತ್ಸಾಹ ಕೊಡಿ. ಇಂಥವ್ರನ್ನ ಬೆಳೆಸಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಏನನ್ನಿಸ್ತು ಸಿನಿಮಾ ಇಷ್ಟು ಜನದ ಮಧ್ಯೆ ಕೂತು ನೋಡುವಾಗ? ಇಲ್ಲ, ಎಲ್ಲ ರಿವ್ಯೂಸ್ ಕೊಟ್ಟಿದ್ದು ತುಂಬ ಖುಷಿ ಅಂತ ಅನಿಸ್ತು. ಲೈಫಲ್ಲಿ ಎದೆ ಮುಟ್ಕೊಂಡು ಹೇಳಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಆ ಥರದ್ದೆಲ್ಲ ಫೀಡ್ಬ್ಯಾಕ್ಸ್ ಬಂತು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ. ಇಡೀ ಸಿನಿಮಾ ಬೋರ್ ಆಗಲಿಲ್ಲ. ಸಿನಿಮಾಗೊಂದು ಮೆಸೇಜ್ ಕೊಡೋ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ರು. ಫೀಲಿಂಗ್ ರಿಯಲಿ ಹ್ಯಾಪಿ. ಆದ್ರೂ ನನಗೆ ನನ್ನ ಮಗು ಶಾರ್ಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಿರ್ತೀನಿ. ಸಿನಿಮಾ ಕೊನೆಯಲ್ಲಿ ಬರ್ತಾಳೆ ತಾರಿಣಿ. ಇಲ್ಲಿ ಹೌದು, ರಿಯಲ್ ಲೈಫಲ್ಲಿ ಹುಡುಗ, ಸಿನಿಮಾನಲ್ಲಿ ತಾರಿಣಿ. ಹೌದು. ಈಗಲೇ ಮೈಕ್ ಬಿಡ್ತಾ ಇಲ್ಲ ಅವನು. ಓ ನಮ್ಮ ನೀನು ಮಾತಾಡ್ತೀಯಾ? ಮಾತಾಡು. ಮಾತಾಡು. ಹೌದು ಹೌದು. ಇಲ್ಲ, ಫುಲ್ ಶೋ ಹೌಸ್ಫುಲ್ ಇದೆ. ಅಂದರೆ ಹೋಟೆಲ್ ಮಗು ಇಟ್ಕೊಂಡು ಈ ರೇಂಜಲ್ಲಿ ಆ್ಯಕ್ಟ್ ಮಾಡಿದ್ಯಾ, ತುಂಬ ಖುಷಿ ಆಯಿತು ಅಂತ ಕೊಟ್ಟರು. ಆ್ಯಂಡ್ ಎಂಟೈರ್ ಸಿನಿಮಾ ಬಗ್ಗೆ ಕೊಟ್ಟಿದ್ದಾರೆ. ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ. ಅದು ನನಗೆ ತುಂಬ ಖುಷಿ. ಹೌಸ್ಫುಲ್, ಫಸ್ಟ್ ಟೈಮ್ ಹೌಸ್ಫುಲ್ ಫಸ್ಟ್ ಡೇನೇ ಹೌಸ್ಫುಲ್ ಇರೋದು. ಒಂಥರ ತುಂಬ ಭಾವುಕಳಾಗಿದ್ದೀನಿ. ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಥ್ಯಾಂಕ್ ಯು. ಸಾಧು ಸರ್ ಜೊತೆ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಅಂದರೆ ಇಂಡಸ್ಟ್ರಿ ನೋಡ್ಬೇಕು. ಫಸ್ಟ್ ಟೈಮ್ ನೀವು ಈ ಥರ ಲೀಡ್ ಆ್ಯಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಏನಾದ್ರು ಮಾಡಿದಾರಾ, ಇದಕ್ಕೆ ಏನಾದ್ರು ಹೇಳಿದಾರಾ, ನೋಡ್ತೀವಿ ಆ ಥರ? ಇಲ್ಲ, ಆ್ಯಕ್ಚುಲಿ ವಾಲಂಟರಿ ಆಗಿ ಕೆಲವೊಬ್ರು ಅವರೇ ಕಾಲ್ ಮಾಡಿ ಸಿನಿಮಾ ನಿಮ್ದು ಎಲ್ಲೆಲ್ಲಿದೆ ಶೋಸ್, ಎಲ್ಲೆಲ್ಲಿದೆ ಶೋಸ್ ಅಂತ ಕೇಳಿ ಬಂದಿದ್ದಾರೆ ಸಹ. ಇವತ್ತು ಪುಟಾಣಿ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸಿನಿಮಾನ ನೋಡಿ ಇವತ್ತು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಹ್ಯಾಪಿ. ಹೌದು. ಗೊತ್ತಿಲ್ಲ, ಬೀಯಿಂಗ್ ಅಪ್ಪು ಫ್ಯಾನ್ ಇವನಿಗೆ ಸಿನಿಮಾ ಕರ್ಕೊಂಡು ಹೋಗಬೇಕು. ನನಗೆ ಗೊತ್ತಿಲ್ಲ ಇವನು ಯಾವ ಥರ ಅವನು ಅಪ್ಪು ಸರಿಗೆ ಫ್ಯಾನ್ ಆದ ಅಂತ. ಆ ಸಾಂಗ್ ಹಾಕಿದ್ರೆ ಸಾಕು, ಅವನದು ಬೇರೆ. ಅಪ್ಪು ಸರ್ನ ನೋಡಿದ್ರೆ ಅವನು ರಿಯಾಕ್ಟ್ ಮಾಡೋ ರೀತಿನೇ ಬೇರೆ. ಒಳ್ಳೇದಾಗಲಿ, ಎಲ್ಲ ಸಿನಿಮಾಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಈಗ ನೀವು ಸಿನಿಮಾ ನೋಡಿದ್ದೀರಾ, ಇದನ್ನು ಇನ್ನೂ ಜನರಿಗೆ ತಲುಪಿಸೋ ಕೆಲಸ ನೀವು ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್